ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗದೀಶ್ ವ್ಲಾಗ್ಸ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ಶೋ ಡೇ ವ್ಲಾಗ್. ಸೊ ಫುಲ್ ಡೇ ಕಾಬ್ ಲೋಡಿಂಗ್, ಏನೇನು ತಿಂತೀನಿ ಮತ್ತು ಕಾಂಪಿಟೇಷನ್ ಇರೋದು ನೈಟು. ಸೊ ಬಿಫೋರ್ ದಟ್ 5 ಮೀಲ್ಸ್ ಇದೆ. ಆ 5 ಮೀಲ್ಸಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಮತ್ತು ಕಂಪ್ಲೀಟ್ ಶೋ ಡೇನ 2 ಪಾರ್ಟಾಗಿ ಡಿವೈಡ್ ಮಾಡಿರ್ತೀವಿ. ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋ ನೋಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ಈಗ ಫಸ್ಟ್ ಮೀಲ್ ಏನು ಅಂತ ತೋರಿಸ್ತೀನಿ ನಾನು. ಸೊ ಕಾಬ್ ಲೋಡ್ ಮಾಡ್ತಾಯಿದ್ದೀವಿ, ಹಂಗಾಗಿ ದಿಸ್ ದ ಬೆಸ್ಟ್ ಪಾರ್ಟ್ ಮಫಿನ್. ಸೊ ತುಂಬ ದಿನ ವೆಯ್ಟ್ ಮಾಡಿದ್ವಿ. ಆ್ಯಂಡ್ ರೈಸ್ ಕೂಡ ಇಷ್ಟು ರೈಸ್ ತಿಂದು ಆಲ್ರೆಡಿ 1 ಮಂತ್ ಆಗಿತ್ತು ಆಲ್ಮೋಸ್ಟು. ಸೊ 250 ಗ್ರಾಮ್ ರೈಸು ಮತ್ತು 5 ಫುಲ್ ಎಗ್ಸು. ಇವತ್ತು ಫುಲ್ ಸೋಡಿಯಂ ಕಟ್ ಮಾಡಿರ್ತೀವಿ, ಹಾಗಾಗಿ ಯಾವುದೇ ರೀತಿ ಅಂತ ಸಾಲ್ಟ್ ಯೂಸ್ ಮಾಡಲ್ಲ, ಯಾವುದೇ ಮಸಾಲ ಏನು ಯೂಸ್ ಮಾಡಲ್ಲ, ಫುಲ್ ಪ್ಲೇನು. 250 ಗ್ರಾಮ್ ರೈಸು, 1 ಮಫಿನ್ ಸ್ಟಾರ್ಬಕ್ಸಿಂದ ತರಿಸಿದ್ದೀವಿ, ಮತ್ತು 5 ಓಲ್ ಎಗ್ಸು, ಆಮೇಲೆ MCT ಆಯಿಲ್. ಸೊ ಇಷ್ಟೇ ಯೂಸ್ ಮಾಡ್ತಾ ಇರೋದು. ಕಾಬ್ ಲೋಡಿಂಗ್ ನಾನು ಓವರ್ ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಇನ್ನು 2 ವೀಕ್ಸ್ ಶೋ ಇದೆ ಅಂತ ಹೇಳಿದ್ದೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ. ಸೊ ಇದು ಫಸ್ಟ್ ಮೀಲ್ ನಂದು. ಸೆಕೆಂಡ್ ಮೀಲ್ ಏನು ಅಂತ ಇನ್ 2 ಅವರ್ಸಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಮೀಲ್ ಕಂಪ್ಲೀಟ್ ಆಯಿತು. ಆಲ್ರೆಡಿ ನೋಡ್ಬೋದು ಎಷ್ಟು ಡ್ರೈ ಆಗಿದ್ದೀನಿ ಅಂತ. ಈ ಟೈಮ್ ಯಾವುದೇ ರೀತಿ ಪೀಕ್ ಇಲ್ಲ, ಡೈರೋಟಿಕ್ಸ್ ಇಲ್ಲ, ಲೆಗ್ಸ್ ಕಂಡೀಷ್ನಿಂಗ್ ನೋಡ್ಬೋದು. ಮೆನ್ಸ್ ಫಿಸಿಕಲ್ಲಿ ಯಾರ್ಯಾರು ಲೆಗ್ಸ್ ಈ ಥರ ಇದೆ ಕಮೆಂಟ್ ಮಾಡಿ. ಕ್ಲಾಸಿಕ್ ಫಿಸಿಕ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಕೋಚ್ ಬೇಡ ಅಂತ ಅಂದರು. ಯಾಕಂದರೆ 3 o'clock ಕ್ಲಾಸಿಕ್ ಫಿಸಿಕ್ಕು, 8 o'clock ಮೆನ್ಸ್ ಫಿಸಿಕ್ ಇದೆ. ಸೊ ಹಂಗಾಗಿ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಅಂತ ಬೇಡ ಅಂತ ಅಂದಿದ್ದಾರೆ. ಆದರೆ ಈ ಸಲ ಲೆಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೈಬರ್ ನಾನು ಸೊ ಆ್ಯಪ್ಸ್ ನೋಡಿ, ಇದಿನ್ನೂ ಡ್ರೈ ಆಗ್ತಾ ಹೋಗುತ್ತೆ. ಯಾಕಂದರೆ ನಿನ್ನೆ ನೈಟ್ 8 o'clock ಹಂಗೆ ವಾಟ್ರ್ ಸ್ಟಾಪ್ ಮಾಡಿದ್ದೀವಿ. ಸೊ ಇವತ್ತು 200 ml ವಾಟ್ರ್ ಮಾತ್ರ ಇರುತ್ತೆ. ಒಂದು ಸಜೆಷನ್ ಏನು ಅಂದರೆ, ಕಂಪ್ಲೀಟ್ ಮಾಡೋರಿಗೆಲ್ಲ ವೀಕಲ್ಲಾಗಲಿ ನಿಮ್ಮದು ಶೋ ಡೇ ಆಗಲಿ ಏನೂ ಅಡ್ವೆಂಚರ್ಸ್ ಬೇಡ, ಎಕ್ಸ್ಟ್ರಾ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ, ಕಾರ್ಬ್ಸ್ ಆಗಲಿ ಪ್ರೋಟೀನ್ ಆಗಲಿ ಏನು ಸೂಟ್ ಆಗುತ್ತೆ ಅದನ್ನೇ ಕಂಟಿನ್ಯೂ ಮಾಡಿ. ಹೊಸ್ದಾಗಿ ಏನು ಟ್ರೈ ಮಾಡಿಬಿಡಿ. ಯಾಕಂದರೆ ನೀವು ಎಫರ್ಟ್ ಹಾಕಿರೋದು 5-6 ಮಂತ್ಸ್ ಏನು ಮಾಡಿರ್ತೀರ ಅದೆಲ್ಲ ಒಂದೇ ದಿನದಲ್ಲಿ ವೇಸ್ಟ್ ಆಗಿಬಿಡುತ್ತೆ. ಸ್ಟೇಜ್ ಕೆಳಗಡೆ ಯಾವ ಥರ ಕಾಣಿಸ್ತಾ ಇದ್ದೀರಾ, ಇಲ್ಲ ಫೋಟೋಸಲ್ಲಿ ಯಾವ ಥರ ಕಾಣಿಸ್ತಾ ಇದ್ದೀರಾ ಯಾರೂ ಕೇಳಲ್ಲ. ನೀವು ಆನ್ ಸ್ಟೇಜ್ ಯಾವ ಥರ ಕಾಣಿಸ್ತೀರಾ ಅದು ತುಂಬ ಇಂಪಾರ್ಟೆಂಟು. ಸೊ ಕಾರ್ಬು ಓವರ್ಲೋಡು ಮಾಡಬಾರ್ದು, ಮತ್ತು ಕಾರ್ಬ್ಸ್ ಕಮ್ಮಿನೂ ಆಗಬಾರ್ದು ನಿಮ್ಗೆ. ಯಾಕಂದರೆ ಓವರ್ಲೋಡ್ ಆಗಿಬಿಟ್ರೆ ಬ್ಲೋಟ್ ಆಗಿಬಿಡುತ್ತೆ ಸ್ಟೇಜ್ ಮೇಲೆ. ಸೊ ವಾಟ್ರ್ ಹೋಲ್ಡ್ ಆಗಿಬಿಡುತ್ತೆ. ಹಂಗಾಗಿ ನಿಮ್ಮ ಬಾಡಿಗೆ ಏನು ನೆಸೆಸಿಟಿ ಇದೆ ಅಷ್ಟು ಮಾತ್ರ ಲೋಡ್ ಮಾಡಿ, ಸ್ವಲ್ಪನೇ ಲೋಡ್ ಮಾಡಿ. ಎವ್ರಿ 2 hours ಕಾರ್ಬ್ ಲೋಡ್ ಮಾಡ್ತಾಯಿರಿ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ನೀವು ಒಟ್ಟೊಟ್ಟಿಗೆ ತುಂಬ ಜಾಸ್ತಿ ಏನಾದರೂ ಕಾರ್ಬ್ ಲೋಡಿಂಗ್ ಆಗಿದ್ರೆ ಬ್ಲೋಟ್ ಆಗಿಬಿಡುತ್ತೆ, ನೀವು ಮಾಡಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ವಾಟ್ರ್ ಹೋಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಮತ್ತು ನೀವು ಫೈನಲ್ ಮೂಮೆಂಟಲ್ಲಿ ನರ್ವಸ್ ಆಗಿಬಿಡ್ತೀರಾ. ಸೊ ಹಂಗಾಗಿ ಅದೆಲ್ಲ ಅವಾಯ್ಡ್ ಮಾಡಿ. ಕಂಡೀಷ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಣ ಸೆಕೆಂಡ್ ಮೀಲ್ ಆದಮೇಲೆ ಯಾವ ಥರ ಇರುತ್ತೆ ಅಂತ. ಸೊ ಸೆಕೆಂಡ್ ಮೀಲ್ ಕಾರ್ಬ್ ಲೋಡಿಂಗಲ್ಲಿ ಎಲ್ಲರ ಫೇವ್ರೆಟ್ ಮೀಲ್, ಮೋಸ್ಟ್ಲಿ ನನ್ನ ಫೇವ್ರೆಟ್ ಮೀಲ್, ಮೆಕ್ಡೊನಾಲ್ಡ್ಸಿಂದ 2 ಚಿಕನ್ ಬರ್ಗರ್ಸ್ ಮತ್ತು ಫ್ರೆಂಚ್ ಫ್ರೈಸ್. ಇದು ನನ್ನ ಸೆಕೆಂಡ್ ಮೀಲ್. ಥರ್ಡ್ ಮೀಲ್ ಏನಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಈ ಮೀಲ್ನ ಖುಷಿಯಿಂದ ತಿಂತೀನಿ. ಸೆಕೆಂಡ್ ಮೀಲ್ ಆಗಿದ ತಕ್ಷಣ ನಾನು ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಸಂಜೆ ಶೋ ಇರೋದ್ರಿಂದ ನಾನೇನಾದರೂ ಸಂಜೆ ಜಡೆ ಹಾಕ್ತೀನಿ ಅಂತ ಹೇಳಿದ್ರೆ ಹಿಲ್ ಬಿ ವೆರಿ ಟಯರ್ಡ್ ಆ್ಯಂಡ್ ಅವರಿಗೆ ಪೇಷನ್ಸ್ ಇರೋಲ್ಲ ಕೂತ್ಕೊಳ್ಳೋಕ್ಕೆ. ಬಿಕಾಸ್ ಆಫ್ ವಾಟರ್ ಕಟ್ ಮಾಡಿರ್ತಾರೆ, ಮತ್ತು ಫುಡ್ ಕೂಡ ತುಂಬ ಕಡಿಮೆ ತೊಗೊಂಡಿರ್ತಾರೆ ಆ್ಯಂಡ್ ತುಂಬ ಸುಸ್ತಾಗುತ್ತೆ ಕೂಡ. ಸೊ ಅದಕ್ಕೆ ನಾನು ಬೆಳಗ್ಗೆ ಹೆಂಗೋ ಫ್ರೀ ಇದ್ರಲ್ಲ, 2 ಮೀಲ್ಸ್ ಆಗಿದೆ, ಸೊ ರೆಸ್ಟ್ ಮಾಡ್ತಾಯಿದ್ರು, ನಿದ್ದೆನೂ ಬರ್ತಿಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಹೇರ್ ಸ್ಟೈಲ್ ಮುಗಿಸ್ಬಿಡೋಣ, ಒಂದು ಕೆಲಸ ಆಗೋಗುತ್ತೆ, ಆಮೇಲೆ ಅರ್ಜೆಂಟಲ್ಲಿ ಹೊರಡೋ ಅಷ್ಟಿರಲ್ಲ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಈ ಒಂದು ಹೇರ್ ಸ್ಟೈಲು ಜಗದೀಶ್ ಅವರಿಗೆ ಸಿಗ್ನೇಚರ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರಿಗೆ ಕೂದಲು ಬೆಳೆಸುವಂಥ ಹಿಂಸೆ ಮಾಡಿ ಬೆಳೆಸಿದ್ದು ನಾನು ಪಾಪು ಹುಟ್ಟಿದ ಟೈಮಲ್ಲಿ. ಆ್ಯಂಡ್ ಪಾಪು ಹುಟ್ಟಿದ ಮೇಲೆ ವೆನ್ ಅಪ್ಪು 6 months ಅವ್ರು ಶೋ ಮಾಡಿದಾಗ ಈ ಹೇರ್ ಸ್ಟೈಲ್ ತುಂಬ ಫೇಮಸ್ ಆಗೋಯಿತು. ಅಂದರೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಹೇರ್ ಸ್ಟೈಲ್ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಸೂಟ್ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ಇವಾಗ ಇಂಟರ್ನ್ಯಾಷನಲ್ ಶೋ ಮಾಡ್ತಿದ್ದಾರಲ್ವ, ಸೊ ಅದರಿಂದ ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ
ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮತ್ತೆ ಹಠ ಮಾಡಿಸಿ ಕೂದಲು ಬೆಳೆಸಿದ್ದು. ಇವರಿಗೆ ಜಡೆ ಹಾಕೋದು ನಂಗೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಹೆಣ್ಮಗು ಬೇಕಿತ್ತು, ಬಟ್ ಅಪ್ಪು ಹುಟ್ಟಿದ ಆ್ಯಂಡ್ ಅವನು ಜುಟ್ಟು ಕೂಡ ಹಾಕಿಸ್ಕೊಳ್ಳಲ್ಲ, ತಲೆ ತುಂಬ ಕೂದಲಿದೆ. ಬಟ್ ಯಾವಾಗ ನನಗೆ ಬೋರ್ ಆಗುತ್ತೆ. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು, ಬಿಕಾಸ್ ತುಂಬಾ ಟೈಮ್ ಇದ್ದಿದ್ದರಿಂದ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಏನೇನೋ ಹೇಳಿಕೊಂಡು, ಮತ್ತು ಅವರಿಗೆ ಇದ್ದಿದ್ದು ಎಕ್ಸೈಟ್ಮೆಂಟ್ ಏನು ಅಂದರೆ ಅಪ್ಕಮಿಂಗ್ ಶೋಸ್ ಯಾವುದು, ಎಲ್ಲಿ ಅಂತ ಹೇಳಿ, ಎಷ್ಟು ಶೋಸ್ ಮಾಡ್ತಾಯಿದ್ದಾರೆ, ಎಲ್ಲಿ ಮಾಡ್ತಾಯಿದ್ದಾರೆ, ಯಾವಾಗ ಮಾಡ್ತಾಯಿದ್ದಾರೆ ಅಂತ ಹೇಳಿ ನಾವೊಂದು ವಿಡಿಯೋ ಮಾಡಿಕೊಡ್ತೀವಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಪ್ಪ ಯಮ್ಮಿ ಹಿಂಗೆ ಮಾಡಿ, ಹಿಂಗೆ ಮಾಡು ಅಪ್ಪ, ಹಿಂಗೆ ಮಾಡು, ಇಲ್ಲಿ ಲವ್ ಯು. ಸೊ ಹೇರ್ ಸ್ಟೈಲ್ ಎಲ್ಲ ರೆಡಿಯಾಗಿದೆ, ಈವ್ನಿಂಗ್ ಶೋ ಇರೋದು, ಅದಕ್ಕೆ ಸ್ವಲ್ಪ ಈಗಲೇ ರೆಡಿ ಮಾಡಿದ್ದೀವಿ. ನಮ್ಮ ಹೇರ್ ಸ್ಟೈಲಿಸ್ಟು ನಮ್ಮ ಧರ್ಮಪತ್ನಿಯವರೇ. ಥರ್ಡ್ ಮೀಲ್ ಬಂದು 200 ಗ್ರಾಮ್ ರೈಸು ಮತ್ತು 30 ಗ್ರಾಮ್ಸು ಬ್ಲ್ಯಾಕ್ ರೈಸಿನ್ಸು, ಒಂದು 70 to 100 ಗ್ರಾಮ್ ಫಿಶ್ಶು. ಸೊ ವಿತೌಟ್ ಸಾಲ್ಟ್ ಇರೋದ್ರಿಂದ ಫಿಶ್ ಸ್ವಲ್ಪ ತಿನ್ನೋದು ಕಷ್ಟ ಆಗ್ತಾಯಿದೆ. ಸೊ ಫಿಶ್ ಕಂಪ್ಲೀಟ್ ಮಾಡಿದೆ, 70 ಗ್ರಾಮ್ಸ್ ತಿಂದಿದ್ದೀನಿ. ಸೊ ಇದು ಬಂದು ಒಂದು ಸ್ಪೂನು MCT ಆಯಿಲ್ ಇರುತ್ತೆ ಗುಡ್ ಫ್ಯಾಟ್ಸಿಗೆ. ಸೊ ಇದು ಬಂದು ನನ್ನ ಥರ್ಡ್ ಮೀಲು. ಇನ್ನೂ 2 ಮೀಲ್ ಇದೆ, ನಾವು ವೆನ್ಯೂಗೆ ಹೋಗೋಕ್ಕೂ ಮುಂಚೆ ಆ 2 ಮೀಲ್ ಯಾವುದು ಅಂತ ತೋರಿಸ್ತೀನಿ ನೆಕ್ಸ್ಟ್. ಫೈನಲಿ ಆಡಿಟೋರಿಯಮ್ಗೆ ರೀಚ್ ಆಗಿದ ತಕ್ಷಣ ಅವರು ಏನೇನು ಎಲ್ಲೆಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಟ್ಯಾನಿಂಗ್ ಎಲ್ಲಿ ಮಾಡ್ತಾಯಿದ್ದಾರೆ, ಯಾವ ಥರ ಇದು ಮಾಡಬೇಕು ಅಂತ ಎಲ್ಲ ಹೇಳಿ ನೋಡ್ಕೊಂಡ್ವಿ. ಅದಾದಮೇಲೆ ಟ್ಯಾನಿಂಗ್ ಮಾಡೋಕ್ಕೆ ಶುರು ಮಾಡಿದ್ದು. ಫಸ್ಟ್ ಮೇಲ್ ತಿಂದ್ಕೊಂಡ್ರು, ಬಿಕಾಸ್ ಕಾರ್ಬ್ ಲೋಡಿಂಗ್ ಅವರು ಜಾಸ್ತಿ ಹೆವಿಯಾಗಿ ಮಾಡಿಲ್ಲ ಈ ಸರಿ, ತುಂಬ ಕಡಿಮೆ ಮಾಡಿರೋದು. ನೋಡಿದ್ದೀರಲ್ವ ಪ್ರೀವಿಯಸ್ ಕ್ಲಿಪ್ಸಲ್ಲಿ, ಅವರು 3 ಮೀಲ್ಸ್ನ ಮನೆಯಲ್ಲೇ ತಿಂದಿದ್ರು, ಇಲ್ಲಿ ಬಂದು 1 ಮೀಲ್ನ ತಿಂದ್ಕೊಂಡ್ರು. ಸೊ 150 ಗ್ರಾಮ್ ರೈಸ್ ವಿತ್ 30 ಗ್ರಾಮ್ಸ್ ರೈಸಿನ್ಸ್. ಸೊ ಅದಾದಮೇಲೆ ಟ್ಯಾನಿಂಗ್ ಎಲ್ಲ ಹಚ್ಚಿ ನೀಟಾಗಿ ಇನ್ನೊಂದು ಕೋಟ್ ಬೇಕಾಗುತ್ತಾ ಅಂತ ಹೇಳಿ ನೋಡಿಕೊಂಡು ಚೆಕ್ ಮಾಡಿ ಅದೆಲ್ಲ ಡ್ರೈ ಆಗಿದ ತಕ್ಷಣ ಪಂಪಿಂಗ್ಗೆ ಸ್ಟಾರ್ಟ್ ಮಾಡಿದ್ದು. ಸೊ ಪಂಪಿಂಗ್ ಸೆಷನ್ ಅಂತಂದರೆ ತೀರಾ ವರ್ಕೌಟ್ ಥರ ಮಾಡಬಾರ್ದು. ಸೊ ಇಟ್ ಶುಡ್ ಬಿ ಜಸ್ಟ್ ಅ ಪಂಪಿಂಗ್ ಸೆಷನ್, ವಾರ್ಮ್ ಅಪ್ ಥರ. ಸೊ ಸ್ವೆಟ್ ಆದರೆ ತುಂಬ ಕಷ್ಟ ಆಗುತ್ತೆ, ಟ್ಯಾನಿಂಗ್ ಎಲ್ಲ ಬಂದುಬಿಡುತ್ತೆ. ಸೊ ಫೈನಲಿ ಸ್ಟೇಜಲ್ಲಿ ಇದ್ದಾರೆ ಆ್ಯಂಡ್ ಹೀ ಈಸ್ ಇನ್ ದ ಬೆಸ್ಟ್ ಕಂಡೀಷನ್ ಎವರ್. ಆ್ಯಂಡ್ ಅಷ್ಟು ಕಾರ್ಬ್ ಲೋಡ್ ಮಾಡ್ದಿರಾ, ಅಷ್ಟು ವಾಟರ್ ಕಟ್ ಮಾಡ್ದಿರಾ, ಪೀಕ್ ವೀಕ್ ಮಾಡ್ದಿರಾ, ಹಿ ವಾಸ್ ಇನ್ ದ ಬೆಸ್ಟ್ ಶೇಪ್. ಆ್ಯಂಡ್ ಈ ಒಂದು ಶೋ ಅಲ್ಲಿ ಜಗದೀಶ್ ಅವರಿಗೆ ಸಿಲ್ವರ್ ಆಯಿತು, 2nd ಪ್ಲೇಸ್. ಆ್ಯಂಡ್ ವಿ ವರ್ ಹ್ಯಾಪಿ ಟು ರಿಸೀವ್ ದ್ಯಾಟ್, ಬಿಕಾಸ್ ನಮಗೆ ಮೇನ್ ಇದ್ದಿದ್ದು ನೆಕ್ಸ್ಟ್ ಅಪ್ಕಮಿಂಗ್ ಶೋ. ಸೊ ಇದು ವಾರ್ಮ್ ಅಪ್ ಶೋ ಆಗಿರೋದ್ರಿಂದ ನಮ್ಮ ಪಾಲಿಗೆ ಯಾವ್ದು ಬರುತ್ತೆ ಅದನ್ನು ನಾವು ಖುಷಿಯಿಂದನೇ ಆಕ್ಸೆಪ್ಟ್ ಮಾಡ್ಕೊಂಡ್ವಿ. ಸೊ ಕಂಪ್ಲೀಟ್ ಶೋ ಡೇ ವಿಡಿಯೋ ನೀವು ಈಗಾಗಲೇ ನೋಡಿರ್ಬೋದು. ಶೋ ಬಗ್ಗೆ ನನ್ನ ಒಪಿನಿಯನ್ ಏನು ಅನ್ನೋದ್ರ ಬಗ್ಗೆ ಹೀಗೆ ಹೇಳ್ತೀನಿ. ಸೊ ಫಿಸಿಕ್ ಹೆಂಗಿದೆ ಅಂತ ನೀವು ನೋಡಿದವ್ರಿಗೆ ಏನು ಅನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳ್ಬೋದು. ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ, ಇಲ್ಲ ಪರ್ಸನಲ್ ಮೆಸೇಜ್ ಆಗಲಿ, ನಿಮಗೇನು ಅನಿಸ್ತು, ನಿಮ್ಮ ಪರ್ಸ್ನಲ್ ಒಪಿನಿಯನ್ನು, ಮತ್ತು ಏನು ಇಂಪ್ರೂವ್ ಮಾಡ್ಬೋದು, ನಿಮ್ಮ ಸಜೆಷನ್ ನೀವು ಕೊಡ್ಬೋದು. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಇದು, ನಾವು ಈಗ ಪೀಕ್ ವೀಕ್ ಅಂತ ಏನೂ ಮಾಡಿರಲಿಲ್ಲ, ಯಾಕಂದರೆ ಇದು ವಾರ್ಮ್ ಅಪ್ ಶೋ ಆಗಿ ಟ್ರೈ ಮಾಡ್ತಾಯಿದ್ವಿ ನಾವು. ಯಾಕಂದರೆ ಈ 10 ಡೇಸಲ್ಲಿ ನಮ್ಮದು ಮೇನ್ ಶೋ ಇದೆ. ನಾನು ಈ ಸಲ ಮೇನ್ಲಿ ಫೋಕಸ್ ಮಾಡ್ತಿರೋದು ಪ್ರೋ ಕ್ವಾಲಿಫೈಯರ್ಸ್ ಮಾತ್ರ. ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲ ಶೋಸು ಆಗಲಿ ಕಂಪ್ಲೀಟ್ ಮಾಡಾಗಿದೆ. ಬ್ಯಾಂಗ್ಳೂರಲ್ಲಾಗಲಿ ಮೇಜರ್ ಶೋಸ್ ಏನಿದೆ ಕರ್ನಾಟಕದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಾಗಿದೆ, ಅದೆಲ್ಲ ವಿನ್ ಆಗಿದೆ. ಸೊ ನಿಮಗೆಲ್ಲ ಅದು ಗೊತ್ತಿರ್ಬೋದು. ಈಗೇನಿದ್ರು ನನ್ನ ಮೇನ್ ಗೋಲ್ ಏನಿದ್ರು ಪ್ರೋ ಕ್ವಾಲಿಫೈಯರ್ಸ್ ಅಷ್ಟೇ. ಸೊ ಕೋಚ್ ಹೇಳಿರೋದು ಅಷ್ಟೇ, ನಾವು ಪ್ರೋ ಕ್ವಾಲಿಫೈಯರ್ಸಿಗೆ ಯಾವ ಥರ ಫಿಸಿಕ್ ಬೇಕು ಅದನ್ನು ಅಚೀವ್ ಮಾಡಬೇಕು. ಈಗ ಮೇನ್ ಗೋಲ್ ಅದೇನೆ. ಯಾಕಂದರೆ ನಾನು ಇನ್ನೂ ಇಲ್ಲೇ ಲೋಕಲ್ ಶೋಸ್ ಎಲ್ಲ ಮಾಡ್ತಾಯಿದ್ರೆ ನನ್ನ ಫಿಸಿಕ್ ಆಲ್ರೆಡಿ ಒಂದು ಲೆವೆಲಿಗೆ ಗ್ರೋ ಆಗಿದೆ. ಸೊ ನಾನು ಇಲ್ಲಿ ಇದು ಏನೋ ಲೆವೆಲ್ ಆಫ್ ಕಾಂಪಿಟೇಷನ್ಗೆ ನಾನು ಯೂಸ್ ಅಂತ ಅನಿಸ್ಬೋದು. ಹಾಗಾಗಿ ಮೇಯ್ನು ಪ್ರೋ ಕ್ವಾಲಿಫೈಯರ್ಸಿಗೆ ಯಾವ ಥರ ಫಿಸಿಕ್ ಬೇಕು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಸೊ ವಾರ್ಮ್ ಅಪ್ ಶೋ ನಾನು 100% ಸ್ಯಾಟಿಸ್ಫೈಡ್. ಯಾಕಂದರೆ ನಾವು ಏನೋ ಪೀಕ್ ಮಾಡ್ದಲೇ, ನಾವು ಏನೋ ತುಂಬ ಸ್ಟ್ರೆಸ್ ಎಲ್ಲ ತಗೊಳ್ದಲೇ ನನ್ನ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಯೂಸ್ ಮಾಡಿದ ಶೋ ಇದು. ಸೊ ಫಿಸಿಕ್ ವೈಸ್, ಕಂಡೀಷ್ನಿಂಗ್ ವೈಸ್ ಎವ್ರಿಥಿಂಗ್ ಆನ್ ಪಾಯಿಂಟ್ ಇತ್ತು. ನಾನು ಇಷ್ಟು ಡ್ರೈ ಆಗಿರಲಿಲ್ಲ ಯಾವ ಶೋ ಅಲ್ಲೂ. ಮತ್ತು ಕಂಪ್ಲೀಟ್ ಓವರ್ ಆಲ್ ಪೋಸಿಂಗ್ ವೈಸ್, ಸ್ಟೇಜ್ ಪ್ರೆಸೆನ್ಸ್ ವೈಸ್ ಆಗಲಿ, ನಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ ತುಂಬ ಚೆನ್ನಾಗಿತ್ತು. ಶೋನು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಓವರ್ ಆಲ್ ಆಗೋ ಚಾನ್ಸ್ ಕೂಡ ಇತ್ತು, ಫಸ್ಟ್ ಏನಾದರೂ ಆಗಿದ್ದರೆ, ಗೋಲ್ಡ್ ಆಗಿದ್ದರೆ. ಸೊ ಈ ಶೋ ಅಲ್ಲಿ 2nd ಆಯಿತು. ಆದರೆ ಫಿಸಿಕ್ ನನ್ನ ಪರ್ಸ್ನಲ್ ಚಾಯ್ಸ್ ಆಗಲಿ, ಕೋಚು ಅಷ್ಟೇ, ಕೋಚನು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಮತ್ತು ನಂಗೆ ಸಪೋರ್ಟ್ ಮಾಡೋಕ್ಕೆ ಯಾರು ಬಂದಿದ್ರು ಅವರು ಅಷ್ಟೇ ತುಂಬ ಖುಷಿಯಾಗಿದ್ದರು. ಬ್ಯಾಕ್ ಮಾತ್ರ 1 ಸೈಡೆಡ್ ಇತ್ತು, ಡಾಮಿನೇಟಿಂಗ್ ಆಗಿದ್ವಿ.
ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಮಾಡಬೇಕು ಪೋಸಿಂಗಲ್ಲಿ. ನಂಗೆ ತುಂಬ ಜನ ಸಜೆಷನ್ ಕೊಡ್ತಾ ಇರೋದು ಪೋಸಿಂಗೇ. ಸೊ ಶೋ ಆಫ್ಟರ್ ದ ಶೋ ಎವ್ರಿ ಶೋ ನಾವು ಬೆಟರ್ ಆಗ್ತಾ ಹೋಗ್ತೀವಿ. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪೋಸಿಂಗ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈಗ ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗ್ತೀವಿ. ಇನ್ನು 10 ಡೇಸಲ್ಲಿ ನಂದು ಮೇನ್ ಶೋ ಫಸ್ಟ್ ಶೋ ನಾನು ಮಾಡ್ತಾ ಇರೋದು ಕಜಕಿಸ್ತಾನ್ ಪ್ರೋ ಕ್ವಾಲಿಫೈಯರ್. ಸೊ ನಾನು ಈಗ ನೆಕ್ಸ್ಟ್ ವೀಕ್ ವೆಡ್ನೆಸ್ಡೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಶೋ ಇರೋದು ಸ್ಯಾಟರ್ಡೆ. ಸೊ ಕಜಕಿಸ್ತಾನ್ ಪ್ರೋ ಕ್ವಾಲಿಫೈಯರ್ಸ್ ಆದಮೇಲೆ ಕೋಚ್ ಹೇಳ್ತೀನಿ ಅಂತಂದರೆ ನೆಕ್ಸ್ಟ್ ಯಾವುದು ಅಂತ ಮೋಸ್ಟ್ಲಿ ಥೈಲ್ಯಾಂಡ್ ಪ್ರೋ ಕ್ವಾಲಿಫೈಯರ್ಸ್ ಮಾಡ್ಬೋದು. ಸೊ ಅದಕ್ಕೆ 1 ಮಂತ್ ಗ್ಯಾಪ್ ಇರುತ್ತೆ. ಅದು ನವಂಬರ್ ಎಂಡಲ್ಲಿದೆ. ಅದಾದಮೇಲೆ ನಮ್ಮದು ಮೇನ್ ಶೋ IHFF ಮುಂಬೈ ಪ್ರೋ ಕ್ವಾಲಿಫೈಯರ್ಸ್. ಅದನ್ನು ಈ ಸಲ 100% ಮಾಡ್ತಾ ಇದ್ದೀವಿ. 100% ಎಫರ್ಟ್ ಆಗ್ತಾನೇ ಇದ್ದೀವಿ. ಸೊ ನನ್ನ ಬೆಸ್ಟ್ ಪ್ಯಾಕೇಜ್ ಡಿಸೆಂಬರಲ್ಲಿ 100% ನೋಡ್ತೀರಾ. ಸೊ ಇದೇ ಥರ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಉಪ್ಪು ಬೇಕಾ? ಉಪ್ಪು ಕೇಳಪ್ಪ. ಅಪ್ಪ ಬಾಬಾ ಬ್ಲ್ಯಾಕ್ ಶಿಪ್ ಹ್ಯಾವ್ ಯು ಎನಿ ವೂಲ್? ಹೇಳು 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 ಬೇಗ ಅಪ್ಪೋ. ಪೋಸ್ಟ್ ಶೋ ರೂಮಿಗೆ ಬಂದ್ವಿ ಆ್ಯಂಡ್ ಜಗದೀಶ್ ಅವರು ಕೋಚ್ ಹತ್ರ ಮಾತಾಡ್ತಾಯಿದ್ರು. ಆ್ಯಂಡ್ ಅಪ್ಪು ಐಸ್ ಕ್ರೀಮ್ನ ತೊಗೊಂಡೋಗಿ ತಿನ್ನಿಸ್ತಾ ಇದ್ದ. ಬಿಕಾಸ್ ಕೋಚ್ ಏನಾದರೂ ತಿನ್ಬೋದು ಅಂತ ಹೇಳಿದರು. ಸೊ ಅಪ್ಪುಗೆ ಅವರಪ್ಪ ಅಂದರೆ ತುಂಬ ಇಷ್ಟ. ಅವನು ಏನು ತಿಂದ್ರೂ ಹೋಗಿ ಫಸ್ಟ್ ಅವರಪ್ಪಂಗೆ ತಿನ್ನಿಸ್ತಾನೆ. ಅಪ್ಪು ಅಮ್ಮಗೆ ಅಮ್ಮಗೆ ನಂಗೆ ಕೊಡೆ. ಆ ಆ ಆ ಆ ಥ್ಯಾಂಕ್ ಯು. ಸುಧಮ್ಮಗೆ ಬಾ, ಎತ್ಕೊಂಡು ಬಾ. ಸುಧಮ್ಮಗೆ ಸಪಾಂದ ಅಮ್ಮಗೆ ಆ ಅಪ್ಪ ಆ ಆ ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪುಗೆ ಆ್ಯಕ್ಚುಲಿ ಹಣ್ಣು ಅಂದರೆ ತುಂಬಾ ಇಷ್ಟ. ವಾಟರ್ ಮೆಲನ್ ಎಸ್ಪೆಷಲಿ. ದೃಷ್ಟಿ ಹಾಕಬೇಡಿ ಪ್ಲೀಸ್. ನೋ ಇವಿಲ್ ಐಸ್ ಆನ್ ಹಿಮ್. ಎಷ್ಟು ಚೆನ್ನಾಗಿ ಅವನೇ ಎಲ್ಲ ತಿಂತಾನೆ. ಆ್ಯಂಡ್ ಮನೇಲಿ ಎಲ್ಲರಿಗೂ ಅಷ್ಟೇ ಹಣ್ಣಂದರೆ ತುಂಬ ಇಷ್ಟ. ಆ್ಯಂಡ್ ನಮಗೆ ಚೆನ್ನೈಯಲ್ಲಿ ಏನೂ ಗೊತ್ತಿಲ್ಲ, ಯಾವ ಏರಿಯಾನೂ ಗೊತ್ತಿಲ್ಲ. ಸೊ ವಿ ಕುಡನ್ ಗೋ ಆ್ಯಂಡ್ ಶಾಪ್ ಎನಿವೇರ್. ಆ್ಯಂಡ್ ಟ್ರಸ್ಟ್ ಮೀ, ನಾವು ಚೆನ್ನೈಯಲ್ಲಿ ಆಲ್ಮೋಸ್ಟ್ 5 to 6 days ಇದ್ವಿ. ನಾವು ಒಂದು ಹೊತ್ತು ಕೂಡ ಹೋಟೆಲ್ಗೆ ಹೋಗಿ ಊಟ ಮಾಡಿಲ್ಲ ಅಥವಾ ಹೋಟೆಲಿಂದ ಪಾರ್ಸೆಲ್ ತಂದು ಊಟ ಮಾಡಿಲ್ಲ. ವಿ ಮೇಡ್ ಫುಡ್ ಅಟ್ ಹೋಮ್. ದಟ್ ಈಸ್ ವೈ ವಿ ಚೂಸ್ Airbnb. ಆ್ಯಂಡ್ ನಮಗೆ Airbnb ಫ್ಲ್ಯಾಟ್ ಕೊಟ್ಟಿದ್ದು ಏಂಜಲ್ ಅಂತ, ಸೊ ನುಂಗಂಬಕ್ಕಮಲ್ಲಿ. ಸೊ ಅವರು Airbnbಯಲ್ಲಿ ಅವೈಲೇಬಲ್ ಇರ್ತಾರೆ. ಸೊ ಯು ಕ್ಯಾನ್ ಚೆಕ್ ಆನ್ ದಟ್ ಆ್ಯಪ್. ಆ್ಯಂಡ್ ತುಂಬ ಹೈಜೀನಾಗಿತ್ತು, ಕ್ಲೀನಾಗಿತ್ತು ಆ್ಯಂಡ್ ಕಂಫರ್ಟೇಬಲ್ ಇತ್ತು. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಕುಕ್ಕಿಂಗ್ ಏನೇನು ಬೇಸಿಕ್ ಎಸೆನ್ಷಿಯಲ್ಸ್ ಬೇಕು ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಅದರಿಂದ ನಮಗೆ ಕುಕ್ಕಿಂಗ್ ಮಾಡೋಕ್ಕೆ ಮತ್ತು ಎಸ್ಪೆಷಲಿ ಜಗದೀಶ್ ಅವರಿಗೆ ಮೀಲ್ಸ್ ಎಲ್ಲ ಮಾಡಿಕೊಡೋಕ್ಕೆ ತುಂಬಾ ಈಸಿ ಆಯಿತು. ಆ್ಯಂಡ್ ಝೆಪ್ಟೋ ಬ್ಲಿಂಕಿಟ್ ಇರೋದ್ರಿಂದ ನಾವೆಲ್ಲ ಅದರಲ್ಲೇ ತರಿಸ್ಕೊಂಡು ಮಾಡಿದ್ದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ನಾವು ಅಂಗಡಿಗೆ ಹೋಗಿ ತೊಗೊಳೋದಕ್ಕೂ ಮತ್ತು ಝೆಪ್ಟೋ ಬ್ಲಿಂಕಿಟಲ್ಲಿ ತೊಗೊಳೋದಕ್ಕೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಬಟ್ ಆದರೂ ಟೈಮ್ ಕರೆಕ್ಟಾಗಿ ಬಂದು ಡೆಲಿವರಿ ಮಾಡ್ತಾರೆ. ಆ್ಯಂಡ್ ತುಂಬ ಕ್ಲೀನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿರ್ತಾರೆ. ವೆಜಿಟೇಬಲ್ಸ್ ಆಗಲಿ, ಗ್ರಾಸರೀಸ್ ಆಗಲಿ, ಏನೇ ಆಗಲಿ. ಸೊ ಅದರಿಂದ ನಾನು ಝೆಪ್ಟೋನ ಪ್ರಿಫರ್ ಮಾಡ್ತೀನಿ. ಮೋಸ್ಟ್ಲಿ ಝೆಪ್ಟೋಲ್ಲಿ ಏನಾದರೂ ಪ್ರಾಡಕ್ಟ್ ಇಲ್ಲ ಅಂದರೆ ಮಾತ್ರ ಬ್ಲಿಂಕಿಟ್ನ ಯೂಸ್ ಮಾಡ್ತೀನಿ. ಸೊ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ನಿಮಗೂ ಆಚೆ ಫುಡ್ಡು ಬೇಡ ಅಂತ ಅನಿಸಿದ್ರೆ, ಈ ಫ್ಲಡ್ಸು ಮತ್ತು ರೇನ್ಸು ಅದು ಇದು ಇರೋದ್ರಿಂದ ನಾವು ಆಚೆ ಫುಡ್ನ ಪ್ರಿಫರ್ ಮಾಡಿಲ್ಲ. ಆಚೆ ಚೆನ್ನೈಯಲ್ಲಿ ಒಂದು ಫುಡ್ ಕೂಡ ತೊಗೊಂಡಿಲ್ಲ. ನಾನು ಬಿರಿಯಾನಿ ಆ್ಯಕ್ಚುಲಿ ಟ್ರೈ ಮಾಡೋಣ, ಎಲ್ಲಾದರೂ ಫೇಮಸ್ ಬಿರಿಯಾನಿ ಅಂತ ಅಂದ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ರೀಲ್ಸ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನೋಡಿದ್ರೆ ಅಲ್ಲಿರೋ ವಾತಾವರಣಕ್ಕೆ, ಅಲ್ಲಿರೋ ಸಿಚುವೇಶನ್ಸ್ಗೆ ನಾನು ಎಲ್ಲೂ ಹೋಗಿ ಟ್ರೈ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಅದರಿಂದ ನಾವು ಮನೇಲೇ ಮಾಡ್ಕೊಂಡಿದ್ದು. ಸೊ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಆದಷ್ಟು ನೀವೇ ಅಡುಗೆ ಮಾಡಿಕೊಂಡು ತಿನ್ನೋ ಥರ
ಏನೋ ಅನುಕೂಲ ಮಾಡ್ಕೊಳ್ಳಿ. Airbnb ಫ್ಲ್ಯಾಟ್ಸ್ ಆರ್ ಅವೈಲೇಬಲ್ ಎನಿ ಸಿಟಿ. ಸೊ ಅದರಿಂದ ನಿಮಗೆ ಹೆಲ್ತು ಹಾಳಾಗಲ್ಲ, ಅಪ್ಸೆಟ್ ಆಗಲ್ಲ, ಸ್ಟಮಕ್ ಅಪ್ಸೆಟ್ ಆಗಲ್ಲ, ಆಚೆ ಫುಡ್ ತಿನ್ನೋದು ಸೆಟ್ ಆಗಲ್ಲ. ಸೊ ನಮಗೆ ಮನೆ ಫುಡ್ಡು ತಿಂದು ತಿಂದು ರೂಢಿ ಆಗಿಬಿಟ್ಟಿರುತ್ತೆ. ಸೊ ಅದೊಂದು ರೀಸನ್ನು ನಾನು ಮನೇಲೇ ಎಲ್ಲ ಪ್ರಿಫರ್ ಮಾಡ್ತೀನಿ. ಸೊ ಗ್ರಾಸರೀಸ್ ಎಲ್ಲ ತರಿಸ್ಕೊಂಡು ನಾನು ಮನೇಲೇ ಅಡುಗೆ ಮಾಡಿದ್ದು. ಆ್ಯಕ್ಚುಲಿ ವಿ ಫೆಲ್ಟ್ ಲೈಕ್ ಅ ಹೋಮ್. ನಮಗೆ ಮನೆ ಅಂತಲೇ ಅನಿಸಿದ್ದು. ನಾವು ಯಾವುದೋ Airbnb ಇದರಲ್ಲಿದ್ದೀವಿ ಅಂತ ಕೂಡ ನಂಗೆ ಅನಿಸಿರಲಿಲ್ಲ. ಇಟ್ ವಾಸ್ ಲೈಕ್ ಅ ಹೋಮ್. ಆ್ಯಂಡ್ ಸ್ವಲ್ಪ ಮಸ್ಕಿಟೋಸ್ ಜಾಸ್ತಿ ಇತ್ತು ಚೆನ್ನೈಯಲ್ಲಿ, ತುಂಬಾ ಜಾಸ್ತಿ ಇತ್ತು. ಸೊ ಅದರಿಂದ ಪಾರಾಗೋದು ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗೆ ಹಣ್ಣೆಲ್ಲ ಕಟ್ ಮಾಡಿಕೊಂಡು ತಿಂದು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಅಪ್ಪು ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಗೋಗಿತ್ತು. ಜಗದೀಶ್ ಅವರಂತೂ ಎಷ್ಟು ದಿನ ಆದಮೇಲೆ ಅಪ್ಪು ಬಂದಿರೋದು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ ಒಂಥರ ಖುಷಿ ನಮಗೆ. ಬಿಕಾಸ್ ಅಪ್ಪನ ಬಿಟ್ಟು ಇರೋದು ಅಂತಂದರೆ ಇಟ್ಸ್ ಅ ಚಾಲೆಂಜ್ ಫಾರ್ ಅಸ್. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. ಅಪ್ಪು ಫ್ಯೂಚರ್ಗೋಸ್ಕರ ನಾವಿಷ್ಟು ಹಾರ್ಡ್ ವರ್ಕ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಸೊ ಅದರಿಂದ ಆ್ಯಂಡ್ ಅದಾದಮೇಲೆ ಅಪ್ಪು ಜೊತೆ ಸೆಲ್ಫೀಸು, ಫೋಟೋಸು, ವೀಡಿಯೋಸು ಎಲ್ಲ ತೊಗೊಂಡು ಅವನು ಈ ಥರ ಹಾರ್ಟ್ ಎಲ್ಲ ತೋರಿಸ್ತಾನೆ ಎಷ್ಟು ಚೆನ್ನಾಗಿ. ಸೊ ಅದನ್ನೆಲ್ಲ ಅವನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಟೀ ಶರ್ಟ್ ಯಾರು ಅಂತ ಕೇಳಿದಾಗ ಡ್ಯಾಡಾ ಅಂತ ಹೇಳ್ತಾನೆ. ಸೊ ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಬೇಕು ಅಂತ ಹೇಳಿ ಕಬೋರ್ಡ್ ಹತ್ರ ಕರ್ಕೊಂಡು ಹೋದರೆ ಸಾಕು, ಅವನು ಇದೇ ಟೀ ಶರ್ಟ್ನ ಎತ್ಕೋತಾನೆ. ಡ್ಯಾಡಾ ಟೀ ಶರ್ಟ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸೊ ಬಾಬಾ ಬ್ಲ್ಯಾಕ್ ಶಿಪ್ ಹೇಳು. ಈ ತಿಡಿಕ್ಕ ಸಾಂಗ್ ಅಂದರೆ ಅವನಿಗೆ ತುಂಬಾ ಇಷ್ಟ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಕಾಪಿ ರೈಟ್ಸ್ ಆಗುತ್ತೆ ಅಂತ. ಸೊ ಆ ಹಾಡು ಹಾಕ್ಬಿಟ್ರೆ ಸಾಕು, ಫುಲ್ ಹೇಳ್ತಾನೆ. ಆ್ಯಂಡ್ ಪಲ್ಲವಿ, ಚರಣ, ಅದರಲ್ಲಿ ಯಾವ್ಯಾವ ನೆಕ್ಸ್ಟ್ ಏನು ವರ್ಡ್ ಬರುತ್ತೆ ಅಂತ ಕೂಡ ಗೊತ್ತು ಅವನಿಗೆ. ಅಷ್ಟು ಚೆನ್ನಾಗಿ ಅದು ಬರೋಕ್ಕೆ ಮುಂಚೆನೇ ಹಿ ವಿಲ್ ಸ್ಟಾರ್ಟ್ ಸಿಂಗಿಂಗ್. ಆ್ಯಂಡ್ ಅಮ್ಮ ಅಪ್ಪ ಜೊತೆ ಅಜ್ಜಿ ತಾತನ ಜೊತೆ ಮಕ್ಕಳು ಇರೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಮಕ್ಕಳು ಕಲಿಯೋದು ಮತ್ತು ಭಜನೆಗಳು, ದೇವಸ್ಥಾನಕ್ಕೆ ಹೋಗೋದು, ಅದು ಇದು ಚೆನ್ನಾಗಿ ಕಲ್ತ್ಕೋತಾರೆ. ಆ್ಯಂಡ್ ಅಜ್ಜಿ ತಾತ ಹತ್ರ ಇದ್ದಷ್ಟು ಅವರು ಪ್ಯಾಂಪರ್ಡ್ ಜಾಸ್ತಿ ಆಗ್ತಾರೆ. ನಮ್ಮ ಹತ್ರ ಇದ್ದರೆ ಸ್ವಲ್ಪ ಹಠ ಜಾಸ್ತಿ. ಆ್ಯಂಡ್ ಅವತ್ತಿನ ದಿನ ಮುಗೀತು. ನೆಕ್ಸ್ಟ್ ಡೇ ನಾವು ಕೋಚ್ನ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು, 77 ಫಿಟ್ನೆಸ್ ಸ್ಟುಡಿಯೋ. ಸೊ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಆ ಶೋ ದಿನ ಟ್ರಾವೆಲ್ ಮಾಡೋದು ಬೇಡ, ಸುಸ್ತಾಗಿರ್ತಾರೆ ಅಂತ ಹೇಳಿ ನಾನು ನೆಕ್ಸ್ಟ್ ಡೇ ಟಿಕೆಟ್ಸ್ನ ಬುಕ್ ಮಾಡಿದ್ದೆ ಬ್ಯಾಂಗ್ಳೂರಿಗೆ. ಸೊ ಟ್ರೈನ್ಗೆ ಇನ್ನೂ ಟೈಮ್ ಇತ್ತು, ಆಲ್ಮೋಸ್ಟ್ 11:50ಗೆ ಇದ್ದಿದ್ದು ಟ್ರೈನು. ಸೊ ಈವ್ನಿಂಗ್ ಅರೌಂಡ್ 6 o'clock ಹಂಗೆ ನಾವು ಜಿಮ್ ಹತ್ರ ಹೋಗಿದ್ದು ಕೋಚ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ಅಪ್ಪುಗೆ ಆ ಕ್ರಾಸ್ಫಿಟ್ ಸೆಕ್ಷನ್ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯಿತು. ಎಲ್ಲ ಟಾಯ್ಸ್ ಥರ ಆಟ ಆಡ್ತಿದ್ದ, ಕಲರ್ ಇತ್ತಲ್ವ, ಡಂಬಲ್ಸು, ಕೆಟಲ್ ಬೆಲ್ಸು ಅದೆಲ್ಲ. ಸೊ ಅದೆಲ್ಲ ತೊಗೊಂಡು ಆಟ ಆಡ್ತಾಯಿದ್ದ. ಅವನಿಗೆ ಸ್ವಿಸ್ ಬಾಲ್ ಮತ್ತು ಈ ಸ್ಟೆಪ್ಪರ್ ಅದರಲ್ಲೆಲ್ಲ ಆಟ ಆಡೋದು ತುಂಬಾ ಇಷ್ಟ. ಮತ್ತು ಕೋಚ್ ಪೋಸಿಂಗ್ ಯಾವ ಥರ ಇಂಪ್ರೂವ್ ಮಾಡಬೇಕಿತ್ತು ಸ್ಟೇಜ್ ಮೇಲೆ, ಆ್ಯಂಡ್ ಇವರು ಯಾವ ಥರ ಮಾಡಿದ್ದಾರೆ ಅದೆಲ್ಲ ಮಾತಾಡಿಕೊಂಡು ಅವರಿಗೆ ಇನ್ನೊಂದು ಸರಿ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ವಾಟ್ ಜಗದೀಶ್ ಡಿಡ್ ಯೆಸ್ಟರ್ಡೇ ಆ ಶೋ ಅಲ್ಲಿ, ಇಟ್ ವಾಸ್ ದ ಬೆಸ್ಟ್ ಅಂತ ಹೇಳಿದ್ರು ಕೋಚ್. ತುಂಬ ಚೆನ್ನಾಗಿ ಮಾಡ್ತಿದ್ದು, ಕಂಡೀಷನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಓವರಾಲ್ ಆಗಬೇಕಿತ್ತು ಆ್ಯಕ್ಚುಲಿ, ಬಟ್ ಇಟ್ಸ್ ಓಕೆ, ವಿ ಆರ್ ಹ್ಯಾಪಿ ಫಾರ್ ವಾಟ್ ಎವರ್ ವಿ ಗಾಟ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಅಪ್ಪು ಆ್ಯಸ್ ಯೂಶ್ವಲ್ ಆಟ ಆಡ್ತಿದ್ದಾನೆ. ಮತ್ತು ಜಿಮ್ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಈ ಪ್ಲೇಸ್ ಏನು ನೋಡ್ತಾ ಇದ್ದಾರೆ, ಇದು ಯೋಗ, ಜುಂಬಾ, ಪಿಲಾಟಿಸ್ ಅದಕ್ಕೆ ಅಂತ ಮಾಡಿದ್ದಾರೆ. ಜಾಗ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಲೈಟ್ಸು ತುಂಬಾ ಚೆನ್ನಾಗಿದೆ. ಸೊ ನೀವು ಏನಾದರೂ ಚೆನ್ನೈಯಲ್ಲಿ ನುಂಗಂಬಕ್ಕಂ ಹತ್ರ ಏನಾದರೂ ಇದ್ದೀರಾ ಅಂತಂದರೆ ಒಂದು ಸರಿ ಫ್ರೀ ಮಾಡಿಕೊಂಡು ಈ ಜಿಮ್ನ ವಿಸಿಟ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್